ಇದೆಲ್ಲ ಮಲೆನಾಡು ಗಿಡ್ಗಳು. ಹೌದಾ ನೋಡಿ ಸರ್, ನೋಡ್ತಾ ಇದ್ವಿ. ಹೌದು ಮೇಡಮ್. ಎತ್ತರ ಎಲ್ಲ ಈ ಕಡೆ ಸಾಮಾನ್ಯವಾಗಿದೆ, ಈ ಕಡೆ ಎಲ್ಲ ಚಿಕ್ಕದಾಗಿದೆ ಹಸುಗಳು. ಹೌದು ಮೇಡಮ್. ಯಾಕೆ ಮಲೆನಾಡು ಗಿಡ್ಡು ಇದೆ ಮೇಡಮ್. ಬೇರೆ ಬೇರೆ ಕಡೆ ಹೌದು. ಬಂದಿರೋ ಗಿಡ್ಸ ಯಾವ್ದಾವ್ದಿದೆ ಸರ್ ಇಲ್ಲಿ? ಇಲ್ಲಿ 3 ತರದಿದೆ ಮೇಡಮ್. ಅದ್ರ ಹೆಸರು ಕಪಲ, ಮತ್ತೆ ಗಂಗೆ, ಗೌರಿ, ನೀವು ಸರ್ ಭೀಮ. ಹೌದು ಮೇಡಮ್. ಅವರೆಲ್ಲ ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ಸರ್? ಇದೆಲ್ಲ ಅಲ್ಲಿ ಮಲೆನಾಡಿಗೆ ಇದರಿಂದ ತಂದ್ರು. ಮಲೆನಾಡಿಂದ ಹೌದು ಮೇಡಮ್. ತರ್ಸಿರೋದ? ಹೌದು ಮೇಡಮ್. ಅದೇನ್ ತರ್ಸಿದ ಮೇಡಮ್. ಯಾಕೆ ಇಲ್ಲಿ ತರ್ಸು? ನಮ್ಗೆ ಏನಕ್ಕೆ ಅಂದ್ರೆ ಗೊಬ್ಬರಕ್ಕೆ, ಗಂಜಲ ನಾವು ಉಪಸ್ತಾ ಇದ್ವಿ, ಜೀವಕ್ಕೆ ಜೊತೆ ಓಕೆ. ಹಾಲು ಮಾತ್ರ ನಾವು ಕರೆಯಲ್ಲ. ಅವ್ರ ಮಕ್ಕಳಿಗೆ ಹಾಲು ಕರೆದು ಅವ್ರಿಗೆ ಅವ್ ಬಿಟ್ರೆ ಕುಡ್ಕತ್ತವೆ. ನಾವು ಹಾಲು ಅಂತೂ ಕರೆಯಲ್ಲ. ಹಾಲ್ ಕರಿಯಲ್ಲ, ಆದ್ರೆ ಹಾಲು ಪ್ಯೂರ್ ಹಾಲು. ಪ್ಯೂರ್ ಹಾಲು ಅಂದ್ರೆ ನಮ್ಮ ಕರ್ನಾಟಕದಲ್ಲಿಗಿಂತ ಇದು ಪ್ಯೂರ್ ಹಸು. ಪ್ಯೂರ್ ಹಸು. ಹಸು ಪ್ಯೂರ್ ಆಗಿ. ಹೌದು ಮೇಡಮ್. ಹೌದು. ಅಂದ್ರೆ ಇದು ರೀಸೈಕಲ್ ಪರ್ಪಸ್ ಗೋಸ್ಕರ ಯೂಸ್ ಮಾಡ್ತಿದ್ವಿ. ಗೊಬ್ಬರ ಬರುತ್ತೆ ಹೌದು ಮೇಡಮ್. ಅಲ್ಲಿ, ರೋಸ್ ಗಿಡಕ್ಕೆ ಉಪಯೋಗ ಬರುತ್ತೆ, ಗಂಧ ಬರುತ್ತೆ, ರೋಜಕ್ಕೆ ಹಾಕ್ತಿವಿ, ಎಷ್ಟು ಜೀವನ ನಡೆಸ್ತೀವಿ. ಜೀವನ ಟ್ಯಾಂಕ್ ಇದೆ ನಮ್ದು. 120 ಹಸು ಇದೆ. ಈಗ 120 ಹಸುವಿಂದ ಬರುವಂತಹ ಸಗಣಿ ಗೊಬ್ಬರ ಏನೆಲ್ಲ ಇದೆ ಅದನ್ನ ನೀವು ಮತ್ತೆ ಅಲ್ಲಿ ಬಳಸ್ತೀರಾ? ಹೌದು ಮೇಡಮ್. ಹಿಂದ್ಗಡೆ ಕಟ್ಸಿದೀವಿ ದನಿಗೆ, ಗೋಶಾಲೆ ಕಟ್ಸಿದಾರೆ. ಈಗ ರೆಡಿ ಆಗ್ತಾ ಇದೆ. ಮತ್ತೆ ಎಲ್ಲ ಅಲ್ಲಿಗೆ ನಾವು ಕಟ್ಟೋದು. ಯಾಕೆ ಸರ್ ನೀವು ಹಾಲ್ ಕರಿಯಲ್ಲ ಅಂತ ಹೇಳಿದ್ರೆ? ಹಾಲು ಏನು ಕರಿಯಲ್ಲ ಅಂದ್ರೆ ಮೇಡಮ್, ಅದಕ್ಕೆ ಹಾಲು ಸಾಲಲ್ವಲ್ಲ ಮಗಿಗೆ. ಮಗು ಚೆನ್ನಾಗಿರ್ಲಿ ಅಂತ ಅದ್ರ ನಮ್ಗೆ ಅದಕ್ಕೆ ಕರಿಯಲ್ಲ ಅಂದ್ರು. ಹಿಂಗೆಲ್ಲ ಹಾಕ್ತಿವಿ, ಬೂಸೆ ಎಲ್ಲ ಹಾಕ್ತಿವಿ. ಆದ್ರೆ ಹಾಲು ನಾವು ಕರಿಯಲ್ಲ. ನಮ್ ಸಾರ್ ಕರಿಯಕ್ ಬಿಡೋದಿಲ್ಲ. ಅದೇನಂದ್ರೆ ಮಗು ಚೆನ್ನಾಗಿರ್ಲಿ ಅಂತ ಹಾಲು ಕರಿಯಕ್ ಬಿಡಲ್ಲ. ಅದಕ್ಕೆ ಊಟ ಏನೇನಿಲ್ಲ? ಊಟ ಏನಿಲ್ಲ ಮೇಡಮ್. ಜೋಳ ಕಡ್ಡಿ ಹಾಕ್ತಿವಿ, ಬೂಸೆ ಹಾಕ್ತಿವಿ, ಹಿಂಡಿ ಕೊಡ್ತೀವಿ, ರಾಗಿ ಹುಲ್ಲು ಹಾಕ್ತಿವಿ, ಹಸಿರು ಹುಲ್ ಮೇಕೆ ಬರ್ತವೆ, ಅಚ್ಚುಗಟ್ಟೆ ಮನೆ ಕೇಳ್ತವೆ. ವ್ಯಾಕ್ಸಿನೇಷನ್ ಎಲ್ಲ ಏನಾದ್ರು? ಡಾಕ್ಟರ್ ಬರ್ತಾರೆ ಮೇಡಮ್. ಡಾಕ್ಟರ್ ಬರ್ತಾರಾ? ವಾರ ಡಾಕ್ಟರ್ ಬರ್ತಾರೆ, ನೋಡ್ತಾರೆ. ಯಾವ ತರ ಹುಷಾರಿಲ್ಲಾದ್ರೆ ಇಮ್ಯುನಿಟಿ ಫೋನ್ ಮಾಡಿ ಬಂದು ನೋಡ್ಕೊಂಡು ಹೋಗ್ತಾರೆ. ಹೌದು ಮೇಡಮ್. ಇಲ್ಲಿ ಬೆಳೆದ ಗುಲಾಬಿ ಹೂಗಳು ದೇಶದೊಳಗೆ ಮಾತ್ರವಲ್ಲ ವಿದೇಶಗಳಿಗೂ ರಫ್ತು ಆಗುತ್ತಿವೆ ಎಂಬುದು ಜಿಲ್ಲೆಯೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈ ಹೂವಿನ ತೋಟದಲ್ಲಿ ಒಟ್ಟು 13 ವಿಭಿನ್ನ ಬಣ್ಣಗಳ ಗುಲಾಬಿಗಳನ್ನು ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನ ಬಳಸಿ ಬೆಳೆಸಲಾಗುತ್ತಿದೆ. ಪ್ರತಿಯೊಂದು ಹೂವಿಗೂ ಸರಿಯಾದ ನೀರಾವರಿ ವ್ಯವಸ್ಥೆ, ಪೋಷಕಾಂಶಗಳ ನಿರ್ವಹಣೆ ಹಾಗೂ ಗುಣಮಟ್ಟದ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಇಲ್ಲಿ ಬೆಳೆದ ಹೂಗಳು ನೇರವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರವಾನೆಯಾಗುತ್ತಿವೆ. ಎಕ್ಸ್ಪೋರ್ಟ್ ಎಲ್ಲ ಕಳ್ಸಿಕೊಡ್ತೀವಿ. ಆ ಥರ ಬಂಚ್ ಮಾಡ್ತೀವಿ, ಒಂದು ಬಕೆಟ್ ಹಾಕ್ತೀವಿ, AC ಗಾಡಿಯಲ್ಲಿ ಕಳ್ಸಿಕೊಡ್ತೀವಿ, ಪ್ಯಾಕಿಂಗ್ ಮಾಡ್ತೀವಿ. ಜಪಾನು, ಆಸ್ಟ್ರೇಲಿಯಾ ಎಲ್ಲ ಪ್ಯಾಕಿಂಗ್ ಹೋಗ್ತದೆ. ಎರಡು ಡ್ರೆಸ್ಗೆ ಜಾಸ್ತಿ ರೇಟ್ ಇರ್ತದೆ. ಅದಕ್ಕೆ ಈ ಥರ AC ಗಾಡಿಯಲ್ಲಿ ಕಳಿಸ್ಕೊಡ್ತಾ ಇರ್ತೀವಿ.